ರಾಜಾಧಿರಾಜ ರಾಜಮಾರ್ತಾಂಡ ದುರ್ಯೋಧನ ಚಕ್ರವರ್ತಿ ದುರ್ಯೋಧನ ಚಕ್ರವರ್ತಿಗೆ ಬಲರ ಮೆರವ ಸೊಕ್ಕದೆ ಇದರಯೊಲ್ ಬಲರ ಮೆರವ ಸೊಕ್ಕದೆ ಬಲರ ಮೆರವ ಸೊಕ್ಕದೆ ಇದರಯೊಲ್ ಬಲರ ಬೋಸಾತದಿಂದ ಬಲರ ಮೆರವ ಸೊಕ್ಕದೆ ಪ್ರಚಂಡ ಪ್ರತಾಪನಾಗಿ ಭೂಮಂಡಲದಲ್ಲಿ ಮೆರೆಯುವನ ಪ್ರಚಂಡ ಪ್ರತಾಪನಾಗಿ ಭೂಮಂಡಲದಲ್ಲಿ ಮೆರೆಯುವನ ಬಲರ ಮೆರವ ಸೊಕ್ಕದೆ ಇದರ ಬಲರ ಬೋಸಾಚದಿಂದ ಬಲರ ಮೆರವ ಸೊಕ್ಕದೆ ಭೀಷ್ಮ ದ್ರೋಣ ಕುರುಪತಿ ಸೈಹ ದುಸ್ಸಾಹಸಕರ ನಾಸಕನಿಯ ಬೆಂಬ ಭೀಷ್ಮ ದ್ರೋಣ ಕುರುಪತಿ ಸೈಹ ದುಸ್ಸಾಹಸಕರ ನಾಸಕನಿಯ ಬೆಂಬ ದರೆಯಲು ನಾನು ಪರಪರ ವಿಜದೋಲ್ ದರೆಯಲು ನಾನು ಪರಪರ ವಿಜದ ಸಾರಿ ಭುಜ ಬಲ ಪರಕಮ ತೋರೆ ಸಾರಿ ಭುಜ ಬಲ ಪರಕ್ರಮ ತೋರಿ ಹಠ ಮಾರೆ ಹರಿದವ ಮದವನು ಮುರಿಯುವ ದೊರೆಯಲ್ ಹರಿದವ ಮದವನು ಮುರಿಯುವ ದೊರೆಯಲ್ ಹರಿದವ ಮದವನು ಮುರಿಯುವ ದೊರೆಯಲ್ ಬಲರ ಮೆರವ ಸೊಕ್ಕದೆ ಇದರ ಬಲರ ಬಲರ ಮೆರವ ಸೊಕ್ಕದೆ ಪಿತಾಮಹರೇ ಸುಯೋಧನ ಪರಮ ಪೂಜ್ಯ ಆಚಾರ್ಯರೇ ಪಾಂಡವರು ನಾಚಕಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ ಅರಣ್ಯದಲ್ಲಿ ಅನಾಗರಿಕಂತೆ ವಾಸ ಮಾಡಿಕೊಂಡಿದ್ದ ಅವರು ಅವರಿಗೆ ಎಂತ ಹಠ ಕಾಡು ಮೇಡುಗಳಲ್ಲಿ ಕಾಡು ಕಪಿಗಳಂತ ಅಳಿದಾಡುತ್ತಿರೋ ಅವರಿಗೆ ಅರ್ಧ ರಾಜ್ಯವನ್ನು ಬೇಕೇ ಸುಯೋಧನ ಈಗ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸಿದ್ಧವಲ್ಲವೇ ತಾತ ಸುಯೋಧನ ನನ್ನ ಬಳಿ 11 ಅಕ್ಷರ ಸೈನ್ಯ ಇದೆ ಅದರ ಕಾಲಕ್ಕೆ ಸಿಕ್ಕಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆ ಹಣ್ಣಿನಂತೆ ನಜ್ಜಗಜ್ಜ ಹಾಯ್ದು ಹೋಗುವರು ಸುಯೋಧನ ಶ್ರೀಕೃಷ್ಣ ಪರಮಾತ್ಮರು ಸಂಧಿಗಾಗಿ ಬರುತ್ತಿರುವರೆಂದು ತಿಳಿಸಿರುವರು ವಿದುರ ದಾಸಿ ಪುತ್ರನಾದ ನಿನ್ನ ಬಾಯಿಂದ ಈ ವಿಚಾರವು ತಿಳಿದಬೇಕೆ ಸುಯೋಧನ ರಾಯಭಾರಕ್ಕಾಗಿ ಬರುತ್ತಿರುವುದೇ ಹೊರತು ನಿನ್ನಲ್ಲಿ ಯಾಚನೆಗೋಸ್ಕರ ಬರುತ್ತಿಲ್ಲ ವಿದುರ ಈ ವಿಚಾರವು ಪಾಂಡವರಿಗೆ ಬರಬೇಕಂತ ಅರ್ಧ ರಾಜ್ಯ ವಿಚಾರವು ನಿನ್ನಿಂದ ತಿಳಿದುಕೊಳ್ಳಬೇಕೆ ಸಾಕು ಬಾಯಿ ಮುಚ್ಚ ಸೋದರ ದುಸ್ಸಾಹಸನ ಅಗ್ರಜ ಮಿತಿ ಮೀರಿ ಮಾತನಾಡೋ ಈ ವಿದುರನನ್ನು ಸಭೆಯಿಂದ ಆಚೆ ಕೊರಳಿಸು ಎಲವ ವಿದುರ ಹೇಳಿ ಪಾಂಡವರು ಕೂಡಿ ಬಾಳ್ವುದು ಹೇಳಿ ಪಾಂಡವರು ಕೂಡಿ ಬಾಳ್ವುದು ಬೇಡ ಬೇಡ ಬಲ ಬೇಸರವೋ ಬೇಡ ಬೇಡ ಬಲ ಬೇಸರವೋ ನಾಡು ದೊರೆಯದು ಕಾಡಕೋಗಲಿ ನಾಡು ದೊರೆಯದು ಕಾಡಕೋಗಲಿ ಕೊಡಕ್ಕಾಗದು ರಾಜ್ಯವ ಕೊಡಕ್ಕಾಗದು ರಾಜ್ಯವ ಕೊಡಕ್ಕಾಗದು ರಾಜ್ಯವ ವಿದುರ ಅಣ್ಣನ ಆಜ್ಞೆಯನ್ನು ಮೀರಿದ ನೀನು ಈ ಸಭೆಯಲ್ಲಿರಲು ಯೋಗ್ಯವಲ್ಲ.
ಮೊದಲು ಈ ಸಭೆಯನ್ನು ಬಿಟ್ಟು ಆಚೆಗೆ ಹೊರಡು. ನನ್ನನ್ನು ಸಭೆಯಿಂದ ಆಚೆ ತಳ್ಳಲು ಯೋಚಿಸುವಿರಾ? ಅವಿವೇಕಿ. ಪಿತಾಮಹರೇ, ಸಂಧಿ ವಿಚಾರದಲ್ಲಿ ನಿಮ್ಮ ತಮ್ಮ ತಮ್ಮ ಅಭಿಪ್ರಾಯವನ್ನು ತಿಳಿಸಿಬಿಡಿ. ಸುಯೋಧನ, ಬೇಡ ತುಡುಕುತನ, ಬೇಡ ತುಡುಕುತನ, ನನ್ನಯ ಮಾತನು ಆಲಿಸಿ ಕೇಳು, ನನ್ನಯ ಮಾತನು ಆಲಿಸಿ ಕೇಳು, ಬೇಡ ತುಡುಕುತನ. ಕೌರವ ಪಾಂಡವ ವೇಷವು ಅಡಗಲೆ, ಕೌರವ ಪಾಂಡವ ವೇಷವು ಅಡಗಲೆ, ಸ್ನೇಹವು ಬೆರೆಸಿ ಪ್ರೇಮವು ಬೆರೆಸಿ, ಸ್ನೇಹವು ಬೆರೆಸಿ ಪ್ರೇಮವು ಬೆರೆಸಿ, ಬೇಡ ತುಡುಕುತನ, ನನ್ನಯ ಮಾತನು ಆಲಿಸಿ ಕೇಳು, ನನ್ನಯ ಮಾತನು ಆಲಿಸಿ ಕೇಳು, ಬೇಡ ತುಡುಕುತನ, ತುಡುಕುತನ, ತುಡುಕುತನ. ಕೌರವೇಶ್ವರ, ಹಿಂದೆ ಕಳೆದು ಹೋದ ಆಯಸ್ಸನ್ನು ಮುಂದೆ ಕಾಯುವುದು ದುರ್ಲಭ. ಪೂರ್ವದ ನಳ, ನಹುಷ ಮುಂತಾದ ರಾಜಾದಿರಾಜರುಗಳೆಲ್ಲ ಶಾಂತಿಭೂತರಾಗಿದ್ದರು. ಆದ್ದರಿಂದ ಶಾಂತಿಯ ಸಂದೇಶವನ್ನು ಧಿಕ್ಕರಿಸುವುದು ಅನುಚಿತ. ಆಲೋಚಿಸು. ಸುಯೋಧನ, ಬೇಡವಯ್ಯ ಈ ಅಟವು ಸಾಧಿಸಬೇಡ, ಶ್ರೀ ಅರಿಯವನವನ್ನು ನೋವಿಸಬೇಡ, ಬೇಡವಯ್ಯ ಈ ಅಟವು ಸಾಧಿಸಬೇಡ, ಶ್ರೀ ಅರಿಯವನವನ್ನು ನೋವಿಸಬೇಡ, ಅನುಜರಾದ ನೀವೆಲ್ಲ ಶಾಂತರಾಗಿರೇ, ಅನುಜರಾದ ನೀವೆಲ್ಲ ಶಾಂತರಾಗಿರೇ, ಧರ್ಮವನ್ನು ಬಿಟ್ಟು ನೀವು ಹೋಗಬೇಡಿರಿ, ಧರ್ಮವನ್ನು ಬಿಟ್ಟು ನೀವು ಹೋಗಬೇಡಿರಿ, ಬೇಡವಯ್ಯ ಈ ಹಠವು ಸಾಧಿಸಬೇಡ, ಶ್ರೀ ಹರಿಯ ಮನವನ್ನು ನೋವಿಸಬೇಡ. ಹೌದು ಸುಯೋಧನ, ಈ ಸಂಧಿಯನ್ನು ಧಿಕ್ಕರಿಸಬೇಡ. ಅಮೃತ ಯಾಗವು ಕೂಡಿ ಬಂದಿರುವುದು. ಶ್ರೀಕೃಷ್ಣನ ಸಂಧಿಯನ್ನು ಸಮ್ಮತಿಸುವುದು ಉಚಿತಮ. ಆಲೋಚಿಸು. ಹೌದು ಸುಯೋಧನ, ಹಸ್ತ ಬಂಧನದಿಂದಲೇ ಸಮಸ್ತ ಪೃಥ್ವಿಯನ್ನು ತನ್ನಲ್ಲುಗೊಳಿಸಬಲ್ಲ ಬಿಲ್ಲು ವೀರರು ಮಲ್ಲರು ನಾವಿದ್ದುಕೊಂಡು ಆ 5 ಜನ ಪಾಂಡವರಿಗೆ ಎದುರಿ ಸಂಧಿ ಮಾಡಿಕೊಡುದು ಸಮರವೇ ಸಿದ್ಧವಾಗಲಿ. ಸುಯೋಧನ, ಪಾಂಡವರಿಗೆ ಆಶ್ರಯ ಕೊಡುವುದು ಒಂದೇ, ಕೆರಳಿದ ಕಾಳ ಸರ್ಪವನ್ನು ಕತ್ತಿಕೊಳ್ಳುವುದು ಒಂದೇ. ನೀನೇನಾದರೂ ಪಾಂಡವರಿಗೆ ಆಶ್ರಯ ಕೊಟ್ಟಿದ್ದೆ ಆದರೆ ಭೀಮನ ಒಮ್ಮು, ಅರ್ಜುನನ ಒಮ್ಮು, ದ್ರೌಪದಿಯ ದರ್ಪಗಳು ಎಂತಾದರೂ ನಮ್ಮ ತಲೆಗಳನ್ನು ತಗ್ಗಿಸದೇ ಬಿಡುವುದಿಲ್ಲ. ಎಚ್ಚರ, ನಿಧಾನವಾಗಿ ಯೋಚಿಸು. ಬಲ ಮಾವ, ನೀನು ಶಕ್ತಿ ಮಾತ್ರವಲ್ಲ, ಸಮಯ ಸಂಜೀವಿನಿ. ಪಿತಾಮಹರೇ, ಸುಯೋಧನ, ರಾಯಭಾರಿಯಾಗಿ ಬರುತ್ತಿರುವ ದೂತನಿಗೆ ಯಾರಾದರೂ ಎದ್ದು ನಿಂತು ಗೌರವ ಸಲ್ಲಿಸಿದರೆ ರಾಯಭಾರಿಗೆ ಬರುತ್ತಿರುವ ಗೋಪಾಲನನ್ನು ರಾಜ್ಯ ಪರಿವಾರದೊಂದಿಗೆ ಸಾಗಿಸಬೇಕಂತಿದ್ದರು ಅದನ್ನು ಧಿಕ್ಕರಿಸಿ ಏಡಿ ದಾಸಿಪುತ್ರ ಏಡಿ ಆದ ಆಶಿಸಿ ಬಂದನಲ್ಲ ಆ ಗೊಲ್ಲ, ಅವನಿಗೆ ಹೇಳಕೋ ನಿನ್ನ ಉಪದೇಶವನ್ನು. ವರ ಭೀಮನ ಘನಸಾಸ ವರ ಭೀಮನ ಘನಸಾಸ
ಶಪಥಗೈದ ತಡೆದು ಕಾಯುವ ಈದನುವ ಮುರಿದು ಬಿಡುವೆನು ನೀಚ. ಪ್ರಮಾದವಾಯಿತು ದುರ್ಯೋಧನ, ಇತರರನ್ನು ಅಪಷ್ಟಕ್ಕೆ ಈಡು ಮಾಡಿದೆಯೋ. ಆತನು ನಿನ್ನ ಪಕ್ಷಕ್ಕೆ ನಿಂತಿದ್ದಾರೆ, ಆತನನ್ನು ಎದುರಿಸಬಲ್ಲ ವೀರರು ಈ ಮೂರು ಲೋಕದಲ್ಲಿ ತಾನೇ ಇರುವರು. ಎಂಥ ಅನರ್ಥವಾಯಿತು. ಕರ್ಣ, ಈ ವಿದರನ ಗೊಡ್ಡು ಬೆದರಿಗೆ ನೀನು ಬೆಳಗಾದಯ. ಈ ವಿದರನನ್ನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿದನು. ಸರಿ, ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುವ ಆ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ಗೌರವ ಸಲ್ಲಿಸೇ ಆದರೆ ಅವರು ಕೂಡಲೇ ಸಭೆಯಿಂದ ಆಚೆ ಹೋಗಬೇಕಾಗುತ್ತದೆ. ಇದು ರಾಜನ ಆಜ್ಞೆ. ಸೋದರ ದುಸ್ಸಾಸನ, ಅಗ್ರಜ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟೆ ಅದನ್ನು ತೆಗೆದುಕೊಂಡ ಬಾ. ಆ ಕಲ್ಲನ್ನು ಬಂದಾಗ ಅದನ್ನೇ ನೋಡುತ್ತಾ ಕುಳಿತಿರುವನು. ತೆಗೆದುಕೋ ಅಗ್ರಜ. ಶ್ರೀಪಾದಿಗೆ ನಮಸ್ಕರಿಸುವೆವು. ಸಭಿಕರೆಲ್ಲರಿಗೂ ಶ್ರೀಕೃಷ್ಣನ ವಸುವಾಂಜಲಿಯ ಪ್ರಣಾಮಗಳು. ಭುವೇನಿಷ್ಠರಾಗಿ ಓ ಭೀಷ್ಮ, ದ್ರೋಣ, ವಿದುರ ಇನ್ನು ಮುಂತಾದವರೆದ್ದು ನಿಂತು ಗೌರವ ಸಲ್ಲಿಸಿದರೂ ಸಹ ಈ ದುರ್ಯೋಧನ ಕಣ್ಣೆತ್ತಿ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ಎಡಗಾಲಿನ ಹೆಬ್ಬೆರಳಿನಿಂದ ಈ ಭೂಮಿಯನ್ನು ಒಂದು ಸಾರಿ ಮೆಟ್ಟಿ ಅವನು ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗ್ರತಲಾಗು ನನ್ನ ಯೋಗ ಮಾಡಿ. ಸುಯೋಧನ, ಕೌರವ ಚಕ್ರವರ್ತಿಯಾದ ನೀನು ಈ ತುಂಬಿದ ರಾಜಸಭೆಯಲ್ಲಿ ನನ್ನ ಪಾದಗಳಿಗೆ ನಮಸ್ಕರಿಸುವುದೇ, ಅದು ಈ ತುಂಬಿದ ರಾಜಸಭೆಯಲ್ಲಿ. ಯಾವ ಭ್ರಾಂತಿ ಹುಚ್ಚು ನನಗೆ. ಕೃಷ್ಣ, ಬಂಧನನ್ನು ಸತ್ಕರಿಸಬೇಕೆಂಬ ಸ್ಫೂರ್ತಿಯಲ್ಲಿ ದೊರೆಗುಳಿದನಷ್ಟೇ. ಆಗ ಪೀಠವು ಸಿದ್ಧವಾಗಿದೆ, ಅಲಂಕರಿಸು. ಸರಿ ಸರಿ, ಸಂತೋಷ. ಯಾರಲ್ಲಿ? ಕೃಷ್ಣನಿಗೆ ನರ್ತನವೆಂದರೆ ತುಂಬಾ ಇಷ್ಟ. ನರ್ತನೆಯನ್ನು ಬರಮಾಡಿ. ಹಲೋ ಹಲೋ, ಕರುನಾಡು ಕುರುಭೂಪ ಕೌರವೇಶ್ವರ, ಕರುನಾಡು ಕುರುಭೂಪ ಕೌರವೇಶ್ವರ, ಕುರುವಂಶ ಕುರುದೀಪ ಮಕುಟೇಶ್ವರ, ಧೀರ ಕರುನಾಡು ಕುರುಭೂಪ ಕೌರವೇಶ್ವರ. ರಿಪು ಭಯಂಕರ, ರಿಪು ಭಯಂಕರ,
ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ಕನ್ನಡ ಕುಲ ತಿಲಕ ಸಾಮ್ರಾಜ್ಯ ಕುವರ ಕನ್ನಡ ಕುಲ ತಿಲಕ ಸಾಮ್ರಾಜ್ಯ ಕುವರ ಕರುನಾಡು ಕುರುಭೂಪ ಕೌರವೇಶ್ವರ ಕುರುವಂಶ ಕುರುದೀಪ ಮಕುಟೇಶ್ವರ ಧೀರ ಕರುನಾಡು ಕುರುಭೂಪ ಕೌರವೇಶ್ವರ ಈ ನೀಲವಣ್ಣಧಾರಿ ಬಹಮಾನಸ ಮನೋವಿಹಾರಿ ಮೋಹನ ಮುರಳಿ ಮುರಾರಿ ಮುರಾರಿ ಕರುನಾಡು ಕುರುಭೂಪ ಕೌರವೇಶ್ವರ ಕುರುವಂಶ ಕುರುದೀಪ ಮಕುಟೇಶ್ವರ ಧೀರ ಕರುನಾಡು ಕುರುಭೂಪ ಕೌರವೇಶ್ವರ 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 ಕೃಷ್ಣ 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 ಕೇವಲ ನರ್ತಕೆಯನ್ನ ಹಿಂಬಾಲಿಸುವುದೇ ಎಷ್ಟಾದರೂ ಗೊಲ್ಲನ ಬುದ್ಧಿ ಎಲ್ಲ ಹೋಗುವುದು. ನಿಜ, ಮರೆತಿದ್ದೆ. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ
ಹಾಗೂ ಕೌರವ ಪಕ್ಷದವರೇ. ನಾನೀಗ ಬಂದಿರೋ ವಿಷಯವೇನೆಂದರೆ, ತಮ್ಮನ ಮಕ್ಕಳು ಸಮಭಾಗವ ಕೇಳಲು ದೂತನಾಗಿ ಕಳಿಸಿದರು. ಸಂಧಿ ಮಾಡಲು ತನಯರ ಪ್ರಾರ್ಥನೆಯಮ್ಮ ಆಲಿಸುವೆಯೋ. ತನಯರೋ ಕಾರ್ಯವೇ ನಿಜ ಎಂದು ಸಂತೈಸುವೆಯೋ. ನಿನ್ನ ವಿಸ್ತವಂ ತಿಳಿಸು ಗುರುನಾಥ. ಸಭಾ ಮನುಜರೇ, ಹೀಗಿರ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಪಾಂಡವರು ಜೂತದಲ್ಲಿ ಸೋತು ಪರಾಜಿತರಾಗಿ ನೀವುಗಳು ವಿಧಿಸಿದ್ದ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಹಸ್ತಿನಾವತಿಗೆ ಹಿಂತಿರುಗಿ ಬಂದಿರುವುದು ಸತ್ಯವೇ ಸರಿ. ಆದರೆ ಹಿಂದೆ ನೀವುಗಳು ಮಾಡಿದ ವಾಗ್ದಾನದಂತೆ ಹೊರಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಪಾಂಡವರು ನನ್ನನ್ನು ರಾಯಭಾರಿಯಾಗಿ ಕಳುಹಿಸಿದ್ದಾರೆ. ಈ ವಿಷಯದಲ್ಲಿ ನಿಮ್ಮಗಳ ಉಪೇಕ್ಷೆ, ಪಕ್ಷಪಾತ, ಅಸಂದರ್ಭ ಪ್ರಲಾಪ, ಆತುರ ಮುಂತಾದ ವಿಚಾರಗಳನ್ನು ತಿಳಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ತೀರ್ಪು ನೀಡಬಿದ್ದರೆ ಸರ್ವಜ್ಞರಾದ ಈ ರೀತಿ ತೀರ್ಪು ನೀಡಿದ್ದರೆ ನಿಮಗೆ ಬೇಕಾದ ಅನರ್ಥ ಕಾರ್ಯಗಳನ್ನು ಸರ್ವಜ್ಞರಾದ ನಿಮ್ಮಗಳಿಗೆ ಹೆಚ್ಚಾಗಿ ಹೇಳುವ ಅವಶ್ಯಕತೆ ಇಲ್ಲ. ಅವರ ಸಂದೇಶದೊಡನೆ ನನ್ನ ಒಂದು ಪುಟ್ಟ ಸಂದೇಶವನ್ನು ಸಹ ಸೇರಿಸಿರುವೆನು. ಇನ್ನು ಮುಂದೆ ವಿಚಾರ ಅವಿಚಾರಗಳನ್ನು ಈ ಸಭೆಯಲ್ಲಿ ನಿರ್ಣಯಿಸಿ ತೀರ್ಪು ನೀಡಬೇಕಾಗಿದೆ. ಓಹೋ, ಯಾರು? ದಾಸಿ ಪುತ್ರ. ನನಗೆ ಉಪದೇಶ ಮಾಡುವುದರಲ್ಲಿ ಇನ್ನೂ ಒಬ್ಬನು. ನಡೆಯಲಿ ನಿನ್ನ ಅರಣ್ಯ ರೋದನವು. ನನ್ನ ರೋದನವು ನಿನಗೆ ಅರಣ್ಯ ರೋದನವೇ ಸರಿ. ನಿನಗೆ ರಾಜ್ಯದ ಮದದಿಂದ ಕಣ್ಣುಗಳು ಮುಚ್ಚಿ ಹೋಗಿವೆ, ವಯಸ್ಸಿನ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನಿನ್ನಂಥವರಿಗೆ ಬುದ್ಧಿ ಹೇಳಬಾರದೆಂದು ಹಿರಿಯರು ಹೇಳಿರುವರು. ಆದರೆ ಏನು ಮಾಡಲಿ, ಕೆಡುವವರನ್ನು ಕಂಡಾಗ ಸದುಪದೇಶ ಮಾಡುವುದು ನನ್ನ ಕರ್ತವ್ಯ. ಕುಮಾರ, ಯೋಚಿಸಿ ನೋಡು. ನಿನ್ನ ತಂದೆಯವರು ಮತ್ತು ಶ್ರೀಕೃಷ್ಣ ಪರಮಾತ್ಮರು ಹೇಳಿರೋದಕ್ಕಿಂತ ನಾನೇನು ಹೆಚ್ಚೇನು ಹೇಳಲಾರೆ. ಆದರೆ ಇದು ಸಂಧಿಯನ್ನು ಮಾಡಿಕೊಳ್ಳಲು ಒಳ್ಳೆಯ ಸಮಯ. ಹಾಗಾಗಿ ನೀನು ಈ ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ಆದರೆ ಪಾಂಡವರಿಗೆ ಸ್ವಲ್ಪ ರಾಜ್ಯವನ್ನು ಬಿಟ್ಟುಕೊಡು. ವಿದುರ, ಈ ವಿಚಾರವು ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಕು. ಸಾಕು, ಸುಮ್ಮನೆ ಕುಳಿತುಕೋ. ಕೃಷ್ಣಗಾಗಲಿ ನನ್ನ ತಂದೆಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೇಶವು ಇರುವುದು. ಆ ಪಾಂಡವರಲ್ಲಿ ದೇಶವು ಕಾಣುತ್ತಿರಲು. ಹಾಗಾದರೆ ಕೇಳು. ಇದು ಶುದ್ಧ ಕ್ಷತ್ರಿಯ ರಕ್ತವಲ್ಲ, ಸ್ವಾಭಿಮಾನದ ಒಡಕ ನೀರಲ್ಲ. ಶಾಂತಿಯೇ ಲೋಕದಳು ಸೌಖ್ಯವೇ ಯುವ ಮಾರ್ಗ, ಧರ್ಮವೇ ಜಯವೆಂದು ಸಾರುತ್ತಿಗೆ ಜಗವು. ಮರ್ಮ ಭೇದವ ನೀ ಮರೆತು ಪಾಂಡವರಿಗೆ ಸಮಭಾಗವಂಗೈದು ಸುಖದಿಂದ ಬಾಳೈ. ಸುಯೋಧನ ಸುಯೋಧನ ಸುಯೋಧನ. ಬಾಬಾ, ಕೇವಲ 5 ಜನ ಪಾಂಡವರನ್ನು ಕೊಲ್ಲಲು ಹೋಗಿ ಇಡೀ ಹಸ್ತಿನಾವತಿಯನ್ನು ರಕ್ತದ ಕೋಡಿಯಲ್ಲಿ ಮುಳಿಸುವುದು ಯಾವ ಧರ್ಮ? ಧರ್ಮವನ್ನೇ ಅಪೇಕ್ಷಿಸುತ್ತಿರುವ ತಮ್ಮಂದಿರ ಕಡುರೋಷಕ್ಕೆ ನೀರೆರೆದು ಶಾಂತಿಯಿಂದಲೇ ಸಾಮ್ರಾಜ್ಯ ಗಳಿಸಬೇಕೆಂದಿರುವ ಶಾಂತಿಯ ಸಾಮ್ರಾಟ
ಧರ್ಮಪುತ್ರ ಸತ್ಯಸಂಧತೆಯನ್ನು ಧಿಕ್ಕರಿಸಬೇಡ, ಧಿಕ್ಕರಿಸಿ ದಿಗಂಧ ಹೊಂದಬೇಡ. ಸುರ್ಯೋಧನ, ಇಷ್ಟೊಂದು ಅಪಮಾನವೇ ನಿನ್ನ ದುರಂಕಾರದ, ದುರಾಗ್ರಹದ, ದುಸ್ಸಾಹಸದ, ದುರಾಶಯದ ದುರಾಭಿಮಾನವೇ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ನಿನ್ನ ವಾಗ್ದತ್ವ. ನಾನು ಅದನ್ನು ಮೊದಲ ಬಂದನು. ಹಾಗಾದರೆ ಕೇಳು, ನಮ್ಮದು ದುರಂಕಾರದ, ದುಸ್ಸಾಹಸದ, ದುರಾಶಯದ ದುರಾಭಿಮಾನವೇ. ಬರೇ ಬರೇ, ಬಹಳ ಚೆನ್ನಾಗಿ ಹೇಳಿದೆ. ಹಾಗಾದರೆ ಕೇಳು, ಈ ಕೌರವನನ್ನು ಸಹಾಯ ಪಡೆಯಬೇಕನ್ನಲ್ಲವೇ ಆ ಭೀಮನು? ಅದು ದುರಾಗ್ರಹ. ಲೋಕಕ್ಕ ವೀರನಾದ ಆ ಕರ್ಣನನ್ನು ವಧಿಸಬೇಕನ್ನಲ್ಲವೇ ಅದು 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 ದುರಾಶಯ. ನಾವು ಸಮರ್ಥರು, ಜಯಶೀಲರು, ವೀರಾದ ವೀರರು ಎಂದು ಹೆಮ್ಮೆ ಪಡೆಯುತ್ತಿರಲ್ಲವೇ ಆ ಪಾಂಡವರು? ಅದು ದುರಾಭಿಮಾನ. ಹೆಚ್ಚೇನು ನೀವೆಲ್ಲರೂ ಏನೇ ಹೇಳಿದರು, ಈ ದುರ್ಯೋಧನ ಈ ಗೌರವ ನಿರ್ಧಾರ ಚಲಿಸಲಾಗದು. ಸುಮ್ಮನೆ ಕಟ್ಟೆ ಪೋಷಣೆದಿಂದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳನ್ನು ನನಗೆ ಒಪ್ಪಿದು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧ ಬೀರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ನೀನಿನ್ನ ಬಂದ ದಾರಿಯನ್ನು ಹಿಡಿಯುವುದೇ ಒಳ್ಳೆಯದು. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಎಲ್ಲವೋ ಕೃಷ್ಣ, ಅರ್ಜುನನ ಮೇಲೆ ನನ್ನ ಹಾಗೆ ತೀರದ ಹೊರತಾಗಿ ಈ ರಾಜನಿಗೆ ಮುಷ್ಟಾನವು ರುಚಿಸುವುದಿಲ್ಲ. ಚರಿಸದೋ ರಾಯನ ಪಂಥ, ಚರಿಸದೋ ರಾಯನ ಪಂಥ, ಮತಗೆಟ್ಟಿ ನುಡುವರೆ ಮಹಾರಥಿಗರೆಂದು, ಮತಗೆಟ್ಟಿ ನುಡುವರೆ ಮಹಾರಥಿಗರೆಂದು, ದುರ್ಲಭಾಟವ ಜಿರವ ಅರಿವ ತನಕ ಶಾಂತಿಯೇ ಈ ಸಂಧಿ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ಕ್ಷತ್ರಿಯ ಹಿರಿಯರಿಗಲ್ಲ. ಓ ಕರ್ಣ, ಕೃಷ್ಣ, ಕ್ಷತ್ರಿಯರಲ್ಲಿ ನೀನು ಸಹ ಅವರಂತೆ ಮಾತನಾಡುವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಸಮೂಹನೇ ಬಲಿ ಕೊಡಲು ಇಚ್ಛಿಸುವೆಯ? ಇದು ನಿನ್ನ ಧರ್ಮವೇ? ಕೃಷ್ಣ, ಕ್ಷತ್ರಿಯರಲ್ಲಿ ಅಂಕಿಸಿರುವ ಒಂದೊಂದು ತೊಟ್ಟು ರಕ್ತದಲ್ಲಿ ಒಂದೊಂದು ಶಕ್ತಿ ತುಂಬಿದೆ ಅಂತ ನಿನಗೆ ಚೆನ್ನಾಗಿ ಬಲ್ಲೆ. ಆದರೆ ನಿನ್ನ ಪ್ರಾಣ ಮಿತ್ರರಲ್ಲಿ ಪಕ್ಷಪಾತ ಬುದ್ಧಿ ವಹಿಸಿ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾನು ಖಂಡಿತವಾಗಿಯೂ ಒಪ್ಪುವುದಿಲ್ಲ, ಒಪ್ಪುವುದಿಲ್ಲ, ಒಪ್ಪುವುದಿಲ್ಲ. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ಕೃಷ್ಣ, ಅರ್ಥವಾಯಿತೇನೋ? ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ದೂತನಾಗಲು ಏಕೆ ದಾಸಬಾರೋ ತವ ಮರದೊಡೆ, ತವ ಮರದೊಡೆ ಎಲೆಗೆ ಬರುವುದು ಮುನ್ನ, ಬಿರುಗ ಬರುವುದು ಮುನ್ನ, ಸಮರ ಸಮರ.
ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ ನಲ್ಲದು ನಿನಗೆ ವಲ್ಲಭನೇ ರಾಮ ವಲ್ಲಭನೇ. ಕೃಷ್ಣ, ಅರ್ಥವಾಯಿತೇನು? ಪಶ್ಚಿಮಕ ಸ್ಫೂರ್ತಿ ಪ್ರಚಯದಿಂದ ಅರ್ಥವಾಗುವಂತ ಸಮಸ್ಯೆ ಅಲ್ಲ. ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾನು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಓ, ಮೇರೆ ಮೀರಿತು. ಕೃಷ್ಣ, ನಿನ್ನ ಮಾತಿಗೆ ಬೆರಗಾಗುವುದಿಲ್ಲ. ಹಿಂದೆ ಮುಂದೆ ನೋಡಿದ್ರೆ ಒಳ್ಳೆ, ಇಲ್ಲವಾದ್ರೆ ತಕ್ಕ ಶಿಕ್ಷೆಯನ್ನು ಕೊಡೋನು. ಏನು ಪಾಂಡವರಿಗೆ ಅಟ್ಟಾರ ಜೈಲುಗಳೇ ಕೊಡುವೇನೆ. ಅಲ್ಗೋ ಹಿಂದಮಣಿ ಸಿದ್ಧಪಡಿಸು. ಓ, ಮೇರೆ ಮೀರಿತು. ಮದೋನ್ನತನಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಎಚ್ಚರ! ಅತಿ ಕೋಪದಿ ಮುನ್ನಿಸೆನ್ನೆ ಹರಿಯದ ಮಹಿತಾತ್ಮನು ಅಜಾತ ಶತ್ರುವೈ ಮುರಿದು ನಿಂತೊಡೆ ಮೊದಲಗಳೆಲ್ಲವೂ ಏಕವಾಗದಿಹವು ಸಾಟಿಯಾಗುವರೆ ಪಾಂಡವರಿಗೆ. ನನ್ನ ಭಿನ್ನವ ಮನ್ನಿಸಿ, ನನ್ನ ಭಿನ್ನವ ಮನ್ನಿಸಿ, ನೀನು ರಾಜ್ಯವನ್ನು ಪಾಂಡವರಿಗೆ. ರಾಜ 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 ರಾಜ. ಧರ್ಮದ ಹಡಗಲ್ಲು ಬಿಡದ ಬಾಬಾ, ಧರ್ಮದ ಹಡಗಲ್ಲು ಬಿಡದು ನಿಂತಿರುವ ಧರ್ಮಾವತಾರಿ ಹಜಾತರಿಪು ಜರಾಸಂಧ ಕಿಮ್ಮಿನ ಕೀಚಕ ಇಡಂಬರ ಬಡದ ದೀಪದ ವಿನಂದ ವಿಖ್ಯಾತ ಗುರುಕುಲಾಂಬರ ಬಸ್ವ ವಿದ್ವಾಂಸಮಣಿ ಕಾಂಡವ ದಹನ ಪ್ರಚಂಡ ಪಾಂಡಿತ್ಯ ಪಲ್ಲುಗುಣ ಇವರಲ್ಲದೆ ನಕಲ ಸಹದೇವರ ಅನುಭವ ಪರಾಕ್ರಮಗಳನ್ನು ನೀನು ಅನೇಕ ಬಾರಿ ನೋಡಿರುವಿ. ಹೀಗಿದ್ದು ನೀವುಗಳು ಆಟವನ್ನು ಸಾಧಿಸುವುದೇ ಆದರೆ ಹಾ ಭೀಮನ ತನ್ನ ಸೇಡನ್ನು ತೀರಿಸಿಕೊಡಲೇ ಬಿಡಲಾರ. ಯೋಚಿಸು ಸುಯೋಧನ, ನಿನ್ನೊಬ್ಬನ ಸಲುವಾಗಿ ಇಡೀ ಹಸ್ತಿನಾವತಿಯ ಪ್ರಜೆಗಳನ್ನು ರಕ್ಷಿಸುವ ಸಲುವಾಗಿ ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧ ಏನಿದು ರಾಜ? ಪಾಂಡವರು ಜೂಜಾಡಿ ರಾಜ್ಯದ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ. ಸತ್ತ ಪರಿಪಾಲನಕ್ಕಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ವಾಸುದೇವ, ಈ ವಿಶಾಲವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರಾಜನ ಹೊರತಾಗಿ ಬೇರಾರನ್ನು ಸಾಧ್ಯವಿಲ್ಲ. ಶಾಂತ ಧರ್ಮ ಇಹುದೇ ಕೃಷ್ಣ ನೋಡಿ ಅವರಂತೂ ಮೂಡುತನವಿಲ್ಲವೇ ಈ ಸಂಧಿಯ ಬಯಕೆ ಅರುತು ನೀಡಿಲ್ಲವೇ ಶಾಂತಿ ಮೂಡಿದಯ ಮುಕುಂದ. ಕೃಷ್ಣ, ಪಾಂಡವರು ಭಿಕ್ಷಾವೃತ್ರಿ ಅವರಿಗೆ ಯೋಗ್ಯವಾದ ಜೀವನ. ಧರ್ಮ ಬಿರುಗಳಾದ ಅವರ ವಿಫಲವಾದ ಸಾಮ್ರಾಜ್ಯವನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ. ಒಪ್ಪಿಸಲು ಸಾಧ್ಯವೇ? ಹೋಗು, ಯುದ್ಧವನ್ನೇ ಘೋಷಣೆ ಮಾಡು. ಶತ್ರು ಎಂದಿಗೂ ಭಯಪಡುವುದಿಲ್ಲ. ಭಾರತ ಭೂಮಿ ಸದೇಚಿ ದುರಾಶಾ
ಸದೇಚಿ ದುರಾಶ ಸಮಾನ ಶೌರ್ಯ ಸಾಹಸದಿಗೆ ರಾಜಿಸುವ ಸಹೋದರ ನಿರಾಕರಿಸಿದರೆ ಭಾರತ ಭೂಮಿ ಸದೇಚಿ ದುರಾಶ ಜಯಿಸಿ ದುರಾಶ ಕರೆಸಿಗಲಿ ಹನು ಜಾತರ ಕರೆಸಿಗಲಿ ಹನು ಜಾತರ ದರೆಯ ನಿಟ್ಟು ಜಾತಿ ಪಡೆ ಸುಖಿಯಾಗೋ ವೀರ ದರೆಯ ನಿಟ್ಟು ಜಾತಿ ಪಡೆ ಸುಖಿಯಾಗೋ ವೀರ ವೈರವನೆ ನೆಗ್ಗಿ ನೀ ಚೈರಣಯ್ಯ ವೈರವನೆ ನೆಗ್ಗಿ ನೀ ಚೈರಣಯ್ಯ ತಾಳೈ ಮಾಳೈ ಬಲದನ್ನ ಹಿರಿತ ಸಗುಣ ಚರಿತ ಕರ್ಣ ಬರಿತ ಬರಗುಣ ಪೊರೆಗರಯ್ಯ ಬಾಳೈ ಬಲಧರ್ಮ ನಿರಿತ ಸಗುಣ ಚರಿತ ಕರ್ಣ ಬರಿತ ವರಗುಣ ಯುತನಿಧಿ ಪೊರೆಗರಯ್ಯ ಭಾರತ ಭೂಮಿ ಸದೇಚಿ ದುರಾಶ ಸಮಾನ ಶೌರ್ಯ ಸಾಹಸದಿಗೆ ರಾಜಿಸುವ ಸಹೋದರ ನಿರಾಕರಿಸಿದರೆ ಭಾರತ ಭೂಮಿ ಸದೇಚಿ ದುರಾಶ ಜಯಿಸಿ ದುರಾಶ ಜಯಿಸಿ ದುರಾಶ ಸುಯೋಧನ ಹಂದನಂತೆ ಹಾತರಪಟ್ಟು ಬುದ್ಧಿಯನ್ನು ಅವಿವೇಕದ ಕೈಗೊಟ್ಟು ಕೆಡಬೇಡ ಪಾಂಡವರ ಕಡೆ ಆಸೆಯಂತೆ ಅವರಿಗೈದು ಗ್ರಾಮಗಳನ್ನಾದರೂ ಕೊಡು ಈ ಯುದ್ಧವನ್ನು ನಿಲ್ಲಿಸಿಬಿಡುತ್ತೇನೆ ನಿನ್ನ ಒಂದೇ ಒಂದು ಹಠದಿಂದ ಇಡೀ ಅಸ್ಥಿರಾವತಿಯನ್ನು ರಕ್ತದ ಕೋಡಿಯಲ್ಲಿ ಮುಳಿಸುವುದು ಸುಯೋಧನ ಇದು ದುರಂಕಾರಿ ಇದು ನನ್ನ ಉಪದೇಶಗಳು ನಿನಗೆ ಇರಿಸಲಿಲ್ಲವೇ ಅತಿ ಶೀಘ್ರದಲ್ಲಿ ನಿನ್ನ ಕುರುವಂಶ ಸರ್ವನಾಶವಾಗುವುದನ್ನು ನೀನೇ ನೋಡುವೆ ಇದು ಕೌರವನ ರಾಜ್ಯಸಭೆ ಅಲ್ಲ. ಕೌರವೇಶ್ವರ, ಈ ದರ್ಪಿತ ವಾಕ್ಯಗಳನ್ನು ನೀನು ಎಷ್ಟೊತ್ತು ಸಹಿಸಬಲ್ಲೆ? ಏನು ಕಳಿಸುವೇನು ಈ ಗೊಲ್ಲನಿಗೆ? ರಾಜ್ಯವು ದೊರೆಯುವುದಿಲ್ಲ, ಕಾಡಿಗೋಗಲಿ ಎಂದು. ಇದು ಕೌರವರ ರಾಜ್ಯಸಭೆಯಲ್ಲ, ಪಾಂಡವರ ಮಿತ್ರಕೂಟ. ಅವರನ್ನವನ್ನು ತಿಂದು ಈ ಪರಿಪುಷ್ಟರಾದ ಯುದ್ಧರು ಹೇಗೆ ತೆಗೆಚಿತವಾಡ್ತಾರವರು ನೋಡು. ಸಮಯ ದೊರಕಿದರೆ ಇವರು ಎಂತ ಚಿಂತನೆಗೂ ಸಿಕ್ಕವರಲ್ಲ. ಅಗ್ರಜ ನಡಿ, ನಾವಿಲ್ಲಿ ಒಂದು ಸ್ಥಳವನ್ನು ನಿಲ್ಲಲಾಗದು. ಕೃಷ್ಣ, ನನ್ನ ಸೌರಭಲ್ ಅಂಜಿಕೆಯು ಅಪಮಾನವು ಹೋಗು, ಯುದ್ಧವನ್ನೇ ಘೋಷಣೆ ಮಾಡು. ಕೊಡವದಿಲ್ಲವೋ ರಾಜವ, ಕೊಡವದಿಲ್ಲವೋ ರಾಜವ, ಕಡೆಯ ಮಾತಿನ ದುರಾಂತದೊಳಗೆ ಕೊಡವದಿಲ್ಲವೋ ರಾಜವ. ಕೇಳು ಮುರಹರಿಯೇ, ಹಠ ಮಾಡಿ ಜಯಿಸವೆ ರಾಜ್ಯವ. ಕೇಳು ಮುರಹರಿಯೇ, ಹಠ ಮಾಡಿ ಜಯಿಸವೆ ರಾಜ್ಯವ. ಕೊಡುವುದಿಲ್ಲವೋ ಕಳೆಯ ಮದಿದು ದುರಂತದೊಳಗೆ ಕೊಡುವುದಿಲ್ಲವೋ ರಾಜ್ಯವ. ಆ ಪಾಂಡ ನಂದನರು ಎನ್ನೋಡ ಇದ್ದವ, ಆ ಪಾಂಡ ನಂದನರು ಎನ್ನೋಡ ಇದ್ದವ. ಮಾಡಿ ಜಯಿಸಲಿ ಅವರ ರಾಜ್ಯವ, ಮಾಡಿ ಜಯಿಸಲಿ ಅವರ ರಾಜ್ಯವ. ಕಡೆಯ ಮಾತಿದು ದುರಂತ ನನಗೆ ಕೊಡುವುದಿಲ್ಲವೋ 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 ರಾಜ್ಯವ. ಕೃಷ್ಣ, ಇದೇ ನನ್ನ ಕೊನೆಯ ಸಂದೇಶ. ನಾವು ಸಮಯಸ್ಥರು. ಪಾಂಡವರು ನಮ್ಮೊಡನೆ ಸಂಧಿ ಅಪೇಕ್ಷಿಸದಾದರೆ ಅದು ರಣರಂಗದಲ್ಲಿ, ಶಸ್ತ್ರಾಸ್ತ್ರ ಆಸ್ಥಾನದಲ್ಲಿ, ರಥಿಕರ ವೀರ ಘೋಷಣದಲ್ಲಿ ತಿಳಿದರು. ನನಗೆ ಇನ್ನ ಸಮಯವಿಲ್ಲ. ಹೋಗು. ಪರಮಾತ್ಮ, ಆ ದುರಾತ್ಮ
ದುರಾತ್ಮರು ಪರಮಾತ್ಮ, ಆ ದುರಾತ್ಮರು ನಿಮ್ಮನ್ನು ಬಂಧಿಸಲು ಪ್ರಯತ್ನಿಸುತ್ತಿರುವರು ದೇವ. ಯಾರು ನನ್ನನ್ನು ಬಂಧಿಸುವುದು? ರಾಜನೀತಿಗೆ ವಿರುದ್ಧ ನಾನು ಇಲ್ಲಿಂದ ಪಲಾಯನ ಮಾಡುವೆನು. ಇಳಿಯಿರಿ, ಇಳಿಯಿರಿ. ಕೆಲವು ಅಗ್ರಜ, ಸದಾ ದುಶ್ಯಾಸನ, ಅಗ್ರಜ. ಮಾಯವನ್ನು ಬಂಧಿಸು. ಕತಿ ಬೇಡೈಸಿ ಯೋಧನನೇ ತೋರಿಗ ಜಾತಿರಲು ಸೈರನೆ. ಕತಿ ಬೇಡೈಸಿ ಯೋಧನನೇ ತೋರಿಗ ಜಾತಿರಲು ಸೈರನೆ. ಅದೇ ಮಾತು ಮಧುರವೇ, ಅದೇ ಮಾತು ಮಧುರವೇ, ಅದೇ ಮಾತು ಮಧುರವೇ, ಅದೇ ಮಾತು ಮಧುರವೇ. ಹೀನ ಕುಲುವ ಮರೆದಯ ದೊರೆವೆನ ಕದನದಳು ನಿನ್ನ ಮದವನದಗಿತೆ, ಕದನದಳು ನಿನ್ನ ಮದವನದಗಿತೆ. ಎದುರಬೇಕೆ ಮರುಳೇ ಸುಯೋಧನ, ಚದುರಬೇಕೆ ಮರುಳೇ ಸುಯೋಧನ. ಮಂದಮತಿಯಂತೆ ಮಂದರಿಯದೆ, ಮಂದಮತಿಯಂತೆ ಮಂದನರಿಯದೆ. ದುಂದುಗವ ಪಡುವೆ ಸುಯೋಧನ, ದುಂದುಗವ ಪಡುವೆ. ಸಾಧಿ ನೀ ಸಾಯ್ತ ನೀ ನಿನ್ನ ಮೋಸ, ಸಾಧ್ರೆ ನೀ ನಿನ್ನ ನೀ ನಿನ್ನ ಮೋಸ. ಸೈರಿಸಬಲ್ಲವರ ಸುಯೋಧನ, ಸೈರಿಸಬಲ್ಲವರ. ಪರಮ ಪುರುಷನೆಂಬ ಬಿರುದನು, ಪರಮ ಪುರುಷನೆಂಬ ಬಿರುದನು. ಅರವನೆ ಅರವನೆ ಅರವನೆ. ಕತಿ ಬೇಡೈಸು ಯೋಧನನ್ನೇ ತೋರಿಗ ಜಾತಿರಲು ಸೈರಣೆ, ಸೈರಣೆ, ಸೈರಣೆ. ಸದಾ ದುಶ್ಯಾಸನ, ಈ ಮಾಯವನ್ನು ಹಿಡಿದು ಬಂಧಿಸು. ಅಲ್ಲೇ ಕೃಷ್ಣ, ಇಲ್ಲೇ ಕೃಷ್ಣ. ಯಾರನ್ನು ಬಂಧಿಸಿರು ಮಂದಮತಿಗಳೇ? ನಾನು ಮನಸ್ಸು ಮಾಡಿದರೆ ನಿಮ್ಮಂತ ಶತಕೋಟಿ ಸುಯೋಧರನ್ನು ಗತ ಪ್ರಾಣರನ್ನಾಗಿ ಈ ಮಣ್ಣಿನಲ್ಲಿ ಉಲ್ಲಾಡಿಸಬಲ್ಲೆ. ಬಟ್ಟೆಯಿಂದ ಬೆಂಕಿಯನ್ನು, ಮರಳಿಂದ ಸಾಗರವನ್ನು, ಕೇವಲ ಬೀಸಣಿಗೆಯಿಂದ ಈ ಪ್ರವಾಸವನ್ನು ಪ್ರಲಭಿಸಬಹುದೇ? ಅದು ಎಂದೆಂದಿಗೂ ಸಾಧ್ಯವಾಗದ ಮಾತು. ನಿಮ್ಮಲ್ಲಿ ಬಲಾಬಲಗಳಿದ್ದರೆ, ವೀರ ಕ್ಷತ್ರಿಯ ಪುರುಷರೇ ಆಗಿದ್ದರೆ ಬಂಧಿಸಿ ನೋಡೋಣ ನನ್ನನ್ನು. ಕರ್ಣ, 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 ನಿನ್ನೊಡನೆ